ಹಣೆಯ ಬರಹವನ್ನು ಎದರಿಂದ ಬದಲಿಸಬಹುದು ಅಂದ್ರೆ ಹಣೆಯ ಬರಹವನ್ನು ಮನುಷ್ಯ ತನ್ನ ಬೆವರಿನ ಹನಿಯಿಂದ ಮಾತ್ರ ಬದಲಿಸಲಿಕ್ಕೆ ಸಾಧ್ಯ ಇದೆ ಅನ್ನುವ ಸತ್ಯ ನಾವೆಲ್ಲ ಅರ್ಥ ಮಾಡಬೇಕು. ಇದು ಬದುಕು ಅಷ್ಟೆ. ಅವ್ರು ಹೆಂಗೆ ಬದುಕಿದ್ರು ನೋಡಿ, ಮತ್ತು ನಾವು ಹೆಂಗೆ ಬದುಕ್ತೀವಿ? ಅವರು ಬದುಕಿದ ಜೀವನ ಎಷ್ಟು. ನಮ್ಮಲ್ಲಿ ಒಂದು ಸಣ್ಣ ಊರಿದೆ, ಕುಣಿಕೇರಿ ಅಂತಿದೆ. ಅಲ್ಲಿ ಇವತ್ತು 1 ಎಕರೆ ಜಮೀನಿಗೆ ಸುಮಾರು 1 ಕೋಟಿ ರೂಪಾಯಿ ಜಮೀನು ಬೆಲೆ ಬಾಳ್ತದೆ. ಅಲ್ಲಿ 1 ಕೋಟಿ ರೂಪಾಯಿ. ಆ ಕುಣಿಕೇರಿಗೆ ಒಂದು ಸರ್ಕಾರಿ ಶಾಲೆ ಬಂತು. ಆ ಶಾಲೆಗೆ 2 ಎಕರೆ ಜಾಗ ಬೇಕಾಗಿತ್ತು, ಯಾರೂ ಕೊಡಲಿಲ್ಲ 2 ಎಕರೆ ಜಾಗ. ಅಲ್ಲಿ ಹುಚ್ಚಮ್ಮ ಅಂತ ಒಬ್ಬ ಹೆಣ್ಮಗಳಿದ್ಲು. ಅಕ್ಕಿ ಗಂಡ ಹೆಂಡತಿ, ಗಂಡ ತೀರ್ಕೊಂಡಿದ್ದ, ಮಕ್ಕಳಾಗಿದ್ದಿಲ್ಲ ಅಕ್ಕಿಗೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಶ್ರೀಮಂತರ ಮುಂದೆ ಬರಲಿಲ್ಲ. ಗಂಡ ತೀರ್ಕೊಂಡನ, ತನಗಿರೋದೇ 2 ಎಕರೆ ಜಮೀನು. ನನ್ನ ಊರನ್ನ ಮಕ್ಕಳು ಜಮೀನು ಕೊಡದೇ ಇದ್ದರೆ ಮಕ್ಕಳು ಓದುವುದಿಲ್ಲ ಅಂತ ತಿಳ್ಕೊಂಡು ತನಗಿರುವ 2 ಎಕರೆ ಜಮೀನು ಸಾಲಿಗೆ ಪುಕ್ಕಟೆಯಾಗಿ ಕೊಟ್ಟು ಆ ಸಾಲ್ಯಾಗ ಅಡಿಗೆ ಮಾಡ್ಕೊಂತದಾಳೆ ಈಗ ಆಕಿ. ಇದು ದೇಶ ಕಟ್ಟುವ ಜೀವನಿಗೆ. ಆಕಿಗೆ ಮಕ್ಕಳಾಗಿಲ್ಲ, ಈ ಸಾಲಿ ಮಕ್ಕಳು ನನ್ನ ಮಕ್ಕಳು ಅಂತ ತಿಳ್ಕೊಂಡ್ರು. ಅದಕ್ಕೆ ಬಹಳ ಜನ ತಾಯಂದಿರು ನಮಗೆ ಮಕ್ಕಳಾಗಿಲ್ಲ ಅಂತ ಎಷ್ಟೋ ಜನ ಕೊರಗ್ತಿರ್ತಾರಲ್ಲ. ನಾವು ಅರ್ಥ ಮಾಡ್ಕೋಬೇಕು, ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟುವುದಿಲ್ಲ. ಹುಚ್ಚಮ್ಮನ ಘಟನೆಯಿಂದ ನಮಗೇನು ತಿಳಿತದಂದರೆ ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟುವುದಿಲ್ಲ, ಮಕ್ಕಳು ಹೃದಯದಲ್ಲಿ ಹುಟ್ಟುತ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಎಷ್ಟು ಅದ್ಭುತವಾಗಿ ಬದುಕಿದ್ರು. ಸೂರ್ದಾಸ್ ಅಂತ ಒಬ್ಬ ಈ ದೇಶದೊಳಗೆ ಹಿಂದಿ ಕವಿಯಾಗಿ ಹೋದ, ಕಣ್ಣೇ ಇರಲಿಲ್ಲ. ಸುಮಾರು 1,27,000 ಪದ್ಯಗಳನ್ನು ಬರೆದ. ನಮಗೆ ಚಲೋ ಕಣ್ಣದವ, ಒಂದು ಬರೆದಿದ್ದು ಓದಕ್ಕಾಗುವಲ್ಲ. ನಮಗೆ ಕಣ್ಣಿರ್ಲಾರ್ದ ಮನುಷ್ಯ ಎಷ್ಟು ಜನ. ಕಣ್ಣಿರ್ಲಾರ್ದವರು ನಮಗೆ ಕಣ್ಣೇ ಇಲ್ಲಂತ ಭಿಕ್ಷುಕರಾದರು. ನಮ್ಮ ಮಧ್ಯದಲ್ಲೊಬ್ಬ ಕಣ್ಣಿರ್ಲಾರ್ದ ವ್ಯಕ್ತಿ ಆದ. ನನಗೆ ಕಣ್ಣಿರದೇ ಇದ್ರೆ ಏನಾಯ್ತು, ಕಣ್ಣಿರ್ಲಾರ್ದವ್ರಿಗೆ ನಾ ಕಣ್ಣಾಗಬೇಕಂದ ಪುಟ್ಟರಾಜ್ ಗವಾಯಿಗಳಾಗಿರ್ಲಿಲ್ಲೇನೆ ಹೇಳಿ ನೀವು. ಬದುಕುವ ರೀತಿ ಅಷ್ಟು ಅದ್ಭುತ. 12ನೇ ಶತಮಾನದಲ್ಲಿ ಒಬ್ಬ ಶರಣ ಇದ್ದ, ಮರುಳ ಶಂಕರ ದೇವ. ಅವ ಮರುಳ ಶಂಕರ ದೇವ 12 ವರ್ಷ ಸುಮ್ಮನೆ ಶರಣರ ಮಹಾಮನೆಯ ಈ ಪತ್ರೊಳಿ ಎಲೆ ಇರ್ತೈತಲ್ಲ, ಉಂಡು ಎಲೆ, ಅದನ್ನು ತೆಗೆದು ಉಳಿದಿದ್ದ ಅನ್ನ ಉಂಡು ಬದುಕ್ತಿದ್ದಾತ. 12 ವರ್ಷ ಮಂದಿ ಶರಣರು ಉಂಡ ಎಲೆಯನ್ನು ತೆಗೆದು ಅದರೊಳಗೆ ಅಲ್ಲೋ ಇಲ್ಲೋ ಬಿದ್ದ ಅನ್ನದಗಳನ್ನು ಸೇಕರಿಸಿ ಉಂಡು ಬದುಕಿದ ಮರುಳು ಶಂಕರ ದೇವ. 12 ವರ್ಷ ಬದುಕಿದ್ರು ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ. ಒಂದು ದಿವಸ ಅಲ್ಲಮ ಪ್ರಭು ಬಂದು ನೋಡ್ತಾನ. ನೋಡಿ ಕಂಡೆನೊಂದು ಆಶ್ಚರ್ಯವ, ಮಾಣಿಕ್ಯ ಕಂಡೆ ಅಂತ. 12 ವರ್ಷ ಸೇವಾ ಮಾಡಿದ್ರು ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಪೇಕ್ಷತೆ. ಇದು ಮರುಳ ಶಂಕರ ದೇವರು. 12 ವರ್ಷ ಶರಣರ ಮಹಾಮನೆಯೊಳಗ ಅನ್ನದ ಅಗಳ ತೆಗೆದ್ರು ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ. ಹಂಗ ಮರುಳ ಶಂಕರ ದೇವ. ಅನ್ನದ ಕಣ ಸಂತೋಷದ ಕ್ಷಣ ಎಂದೂ ಜೀವನದೊಳಗೆ ಹಾಳು ಮಾಡಬಾರದು ಅಂತ ಕಲಿಸಿದವ ಮರುಳ ಶಂಕರ ದೇವ. ಇದು ಶರಣ. ಇದು 12 ವರ್ಷ ಮಾಡಿದ್ರು ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ. ನೋಡಿ ನೀವು, ನಾವು ಒಂದು ಗುಡಿ ಟ್ಯೂಬ್ಲೈಟ್ ಕೊಟ್ಟಿರ್ತೀವಿ, ತುಂಬ ಹೆಸರು ಹಾಕಿರ್ತೀವಿ, ಬೆಳಕ ಬರೋದಿಲ್ಲ ಆ ಗುಡ್ಯಾಗ. 12 ವರ್ಷ ಕೆಲಸ ಮಾಡಿದ್ರು ಸಹಿತ ಯಾರಿಗೆ ಗೊತ್ತಾಗಿರಲಿಲ್ಲ. ಹೆಂಗೆ ಜೀವನವನ್ನು ಕಟ್ಟಿದ್ರು ಏನೂ ಇರಲಿಲ್ಲ. ಆದರೂ ಎಷ್ಟು ಸಂತೋಷದ ಕ್ಷಣಗಳನ್ನು ಜೀವನದಲ್ಲಿ ಅವರು ಕಟ್ಟಿದ್ರು ಹೇಳಿ. ಅವರ ಬದುಕು ಎಷ್ಟು ದೊಡ್ಡದು, ಅವರ ಬದುಕಿನ ವಿಶಾಲತೆ ಎಷ್ಟು ದೊಡ್ಡದು, ಅವರ ಜೀವನ ಎಷ್ಟು ದೊಡ್ಡದು, ನಮ್ಮ ಜೀವನ ಎಷ್ಟು ಸಣ್ಣದು ಹೇಳಿ. ನಮ್ಮ ಜೀವನ ಬಹಳ ಸಂಕುಚಿತ. ನಮ್ಮ ಜೀವನ ದೊಡ್ಡದಲ್ಲ, ನಮ್ಮ ಜೀವನ ಬಹಳ ಸಣ್ಣದು. ನಮ್ಮದು ಅದೇ ಒಂದು 30-40 ಸೈಟ್. ನಿಮ್ಮ ಜೀವನ ನೋಡಿ ನೀವು ಒಂದು ಕ್ಷಣ ಅದೇ ಒಂದು 30-40 ಸೈಟ. ಅದನ್ನು ಬ್ಯಾಂಕ್ನ್ಯಾಗ ಲೋನ್ ಮಾಡಿ ಕಟ್ಟಿರ್ತಾನ. ಅದನ್ನು ಮುಗಿಯೋದ್ರೊಳಗನೆ ಅವ ಮನಿನ ಮಾರಿರ್ತಾನ. ಅದ ಒಂದು 30-40 ಸೈಟ. ಅದ್ರಾಗೊಂದು ಸಾಲ ಮಾಡಿ ಕಟ್ಟಿದ ಮನಿ, ಮುಂದೊಂದು TV ಹಾಲ, TV ಮ್ಯಾಲೆ ಅವ್ರ ಮನೆಯವ್ರದ್ದು ಒಂದು ಫೋಟೋ, ಅವ್ರ ಮನೆಯವ್ರ ಹೆಗಲ ಮೇಲೆ ಕೈ ಹಾಕಿ ತೆಗೆಸ್ಕೊಂಡಿದ್ದು ಒಂದು ಫೋಟೋ ಇಟ್ಟಿರ್ತಾನೆ. ಅದ ಫೋಟೋ ಎಲ್ಲ ಫ್ರೆಂಡ್ಸಿಗೆ ವ್ಯಾಟ್ಸಪ್ ಮಾಡಿರ್ತಾನ. ನಾವು ನೋಡಿ ಹೆಂಗೆ ಹುಲಿ ಹೆಗಲ ಮೇಲೆ ಕೈ ಹಾಕಿ ನಿಂತೀನಿ ಹೆದರ್ಲಾರ್ದಂಗಂತ. ಅದ ಫೋಟೋನು ಓಡಿಸ್ತಿರ್ತಾನ ಅಷ್ಟ. ಇಷ್ಟ ನಮ್ಮ ಬದುಕು.
ಆದ್ರೆ ಅವ್ರದ್ದು ಎಷ್ಟು ದೊಡ್ಡ ಬದುಕು. ನಿಸರ್ಗ ಹೆಂಗ ಮನುಷ್ಯನಿಗೆ ಸಂತೋಷವಾಗಿ ಬದುಕಬೇಕು ಅನ್ನೋದನ್ನು ನಿಸರ್ಗ ಕಲಿಸ್ತು. ನೀವು ನೋಡಿ, ನಿಸರ್ಗ ಎಷ್ಟು ಅದ್ಭುತವಾಗಿ ಬದುಕ್ತದೆ. ನಿಸರ್ಗ ಬದುಕುವ ರೀತಿ ಹೆಂಗ, ಪ್ರತಿ ಕ್ಷಣ ಕ್ಷಣ ಕಣ ಕಣದಲ್ಲಿ ನಿಸರ್ಗದೊಳಗೆ ಸಂತೋಷ ಇದೆ, ಕೊಟ್ಟು ಸಂತೋಷ ಪಟ್ಟಿದೆ ನಿಸರ್ಗ. ನೀವೊಂದು ಮೋಟ್ರ್ ಸೈಕಲ್ ಇದೆ, ನಿಮ್ಮ ಮೋಟ್ರ್ ಸೈಕಲ್ಗೆ ನೀವು ಡೀಸೆಲ್ ಫ್ಯೂಯಲ್ ಹಾಕಿಸ್ಬೇಕಂದ್ರೆ ನೀವು ಪೆಟ್ರೋಲ್ ಬಂಕ್ ಇದ್ದಲ್ಲೇ ಹೋಗಬೇಕು. ಆದ್ರೆ ದೇವರು, ಈ ನಿಸರ್ಗ ಎಷ್ಟು ಅದ್ಭುತ ಅಂದ್ರೆ, ಇದು ದೇಹ ಅನ್ನೋದೊಂದು ವೆಹಿಕಲ್ ಇದ್ದಂಗೆ, ಇದಕ್ಕೂ ಫ್ಯೂಯಲ್ ಬೇಕಲ್ಲ. ಗಾಳಿ, ನೀವು ಒಂದು ಗಾಡಿಗೆ ಪೆಟ್ರೋಲ್ ಹಾಕಿಸಬೇಕಾದ್ರೆ ನೀವು ಅದು ಇದ್ದಲ್ಲಿಗೆ ಹೋಗಿ ಪೆಟ್ರೋಲ್ ಹಾಕಿಸ್ಬೇಕು. ಆದ್ರೆ ದೇವರು ಎಷ್ಟು ದೊಡ್ಡಾತ ಅಂದ್ರೆ, ನಿನ್ನ ಮೂಗಿದ್ದಲ್ಲೇ ಗಾಳಿ ತಂದು ಕೊಟ್ಟು ನಿನ್ನ ಬದುಕಿಸಿದ್ದಾನಲ್ಲ, ಈ ನಿಸರ್ಗ ಎಷ್ಟು ದೊಡ್ಡದು ಹೇಳಿ. ಅಂದ್ರೆ ಇಡೀ ನಿಸರ್ಗ